ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಏನಪ್ಪ ಅಂತಂತಂದರೆ ಹೆಸ್ಕಾಮ್ ಪವರ್ಮನ್ ರಿಲೇಟೆಡು. ಈಗಾಗಲೇ ನಾವು ಏನು ಮಾಡಿದ್ವಿ ಅಂತಂತಂದರೆ ಹೆಸ್ಕಾಮ್ದು ರಿಸಲ್ಟು ಶುಕ್ರವಾರ ಬಂತು, ಹೌದಾ? ಎಷ್ಟೋ ದಿನದಿಂದ ಕಾಯ್ತಾಯಿದ್ರು ಅಭ್ಯರ್ಥಿಗಳಿಗೂ. ಆ ಒಂದು ಕೊನೆಯ ಗಳಿಗೆ ಬಂತು, ರಿಸಲ್ಟ್ ಬಂದು ಲೀಸ್ಟು ಸಹ ಚೆಕ್ ಮಾಡಿದರು. ನಮ್ಮ ಬಗ್ಗೆ ಹೇಳೋದಾದರೆ ನಾನು ಮೊದಲೇ ಹೇಳಿದ್ದೆ ರಿಸಲ್ಟ್ ಬರುತ್ತೆ ಅಂತ, ಆಲ್ರೆಡಿ ಬಂತು, ಓಕೆ. ಇನ್ನೊಂದು ಏನಪ್ಪ ಅಂತಂದರೆ, ನಾನು ಏನು ಕಟ್ ಆಫ್ ಅನಾಲಿಸಿಸ್ ಮಾಡಿದ್ದೆ ಇದರಲ್ಲಿ ಅಂತಂತಂದರೆ ಲೈವಲ್ಲಿ, ಅವರೆಲ್ಲರೂ ಸಹ ಸೆಲೆಕ್ಟ್ ಆಗಿದ್ದಾರೆ, ಹೌದಾ? ಅದು ನೀವು ಸಹ ಸೆಲೆಕ್ಟ್ ಆಗಿದ್ದೀರೋ ಇಲ್ಲೋ, ನಾನು ಯಾರು 100% ಸೆಲೆಕ್ಟ್ ಆಗ್ತಾರೆ ಅಂತ ಹೇಳಿದ್ನೋ ಅದು ಸೆಲೆಕ್ಟ್ ಆಗಿದ್ದಾರೆ. ಕೆಲವೊಂದು ಸರಿ 80%. ನಾನು ಎಲ್ಲರಿಗೂ ಸಹ 100% ಅಂತ ಹೇಳಿರಲಿಲ್ಲ, ಕೆಲವರಿಗೆ ಮಾತ್ರ 100% ಅಂತ ಹೇಳಿದ್ದೆ. ಇನ್ನು ಕೆಲವರಿಗೆ 80%, 70%, 50% ಚಾನ್ಸಸ್ ಇದೆ ಅಂತ ಹೇಳಿದ್ದೆ. ಬಟ್ ಯಾರಿಗೆಲ್ಲ ಹೇಳಿದ್ದೆ ಸೆಲೆಕ್ಟ್ ಆಗುತ್ತೆ ಅಂತ, ಅವರೆಲ್ಲರೂ ಸೆಲೆಕ್ಟ್ ಆಗಿದ್ದಾರೆ. ಒಂದು ಖುಷಿಯ ಸಂಗತಿ. ಓಕೆ, ಇನ್ನೊಂದೇನಪ್ಪ ಅಂತಂದರೆ, ಎಲ್ಲರೂ ಸಹ ನಿನ್ನೆ ಮಾಡ್ಬೇಕು ಅಂದ್ಕೊಂಡಿದ್ದೆ ಸೆಕೆಂಡ್ ಲಿಸ್ಟ್ ಅಪ್ಡೇಟ್ ಯಾವಾಗ ಬರುತ್ತೆ ಮತ್ತು ನೆಕ್ಸ್ಟ್ ಪ್ರೊಸೆಸ್ ಏನು, ಇದೆಲ್ಲದರ ಬಗ್ಗೆ. ಬಟ್ ಸೆಲೆಬ್ರೇಷನ್ ಮಾಡಲು ಇರ್ತಾರೆ ಎಲ್ಲರೂ ಸಹ, ಮಾಡಲಿ ಒಂದು ದಿವಸ ಸೆಲೆಬ್ರೇಷನ್ ಅಂತೇಳಿ ಸುಮ್ಮನಾಗಿದ್ದೆ. ಯಾರ್ಯಾರು ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದ್ರಿ ಅಂತೇಳಿ ಕಾಮೆಂಟ್ ಮಾಡಿ. ಮತ್ತು ನಮ್ಮ ಬಗ್ಗೆ ಒಂದು ಕಿರು ಹೆಡ್ಲೈನ್ ಅಥವಾ ಒನ್ಲೈನಲ್ಲಿ ಪ್ರತಿಯೊಬ್ಬರು ಸಹ ನೋಡಿದ ಇರುವಂಥ ಪ್ರತಿಯೊಬ್ಬರು ಕಾಮೆಂಟನ್ನು ಮಾಡಿ ಅನಿಸಿಕೆಯನ್ನು, ಓಕೆನಾ? ಇದು ನಮಗೆ ಫೀಡ್ಬ್ಯಾಕ್ ತುಂಬ ಉಪಯುಕ್ತ ಆಗ್ತದೆ ಸ್ನೇಹಿತರೆ. ಈಗ ವಿಡಿಯೋ ಇದರಲ್ಲಿ ಏನಿದೆ ಅಂತಂದರೆ, ಇದು ನೋಟಿಫಿಕೇಷನ್. ಇದು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗೋಲ್ಲ, ಯಾಕಂತಂದರೆ ಈ PDF ಶೇರ್ ಮಾಡಿಲ್ಲ. ಬರೀ ನಿಮ್ಮದು ಲೀಸ್ಟ್ ಇದೆ ಮತ್ತು ಕಟ್ ಆಫ್ PDF ಒಂದಿದೆ. ಇದು ಏನಪ್ಪ ಅಂದರೆ, ಇದು ಏನಿಲ್ಲ, ಬರೀ ಒಂದು ಫಸ್ಟ್ ನೋಟಿಫಿಕೇಷನ್ ರೀತಿ ಪ್ರಕಟಣೆ ಕೊಟ್ಟಿರ್ತಾರೆ, ಓಕೆ. ಅದಾದ ನಂತರ ಅದರಲ್ಲಿ ನಿಮಗೆ ಕಟ್ ಆಫು ಲೀಸ್ಟು ನಿಮ್ಗೆ ಇಂಪಾರ್ಟೆಂಟು, ಯಾರು ಸೆಲೆಕ್ಟ್ ಆಗಿದ್ದಾರೆಲ್ಲ ನೋಡೋದಕ್ಕೆ. ಬಟ್ ಇದರಲ್ಲಿ ಏನಿರುತ್ತೆ ಅಂತಂತಂದರೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಉದ್ಯೋಗ ಪ್ರಕಟಣೆ ಸಂಖ್ಯೆ ಇವೆಲ್ಲ ಬೇಡ, ಏನು 14/10/2024 ಏನು ಬಂದಿತ್ತು, ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ SLC ಆಧಾರದ ಅಂಕಗಳ ಆಧಾರದ ಮೇಲೆ ಏನು ಮಾಡಿದರು ಅಂತಂದರೆ, ಇದನ್ನು ಸಹನಶಕ್ತಿ ಪರೀಕ್ಷೆಗೆ 2026 ಜೂನ್ರಲ್ಲಿ ನಡೀತು. ಅಂದ್ರೆ ಫಿಸಿಕಲ್ ನಡೀತು 1:5. ಅದರಲ್ಲಿ ಅರ್ಹರಾದ ಅಭ್ಯರ್ಥಿಗಳಿಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಅಂತ ಏನು ಮಾಡಿದ್ದಾರೆ, ಪ್ರಕಟಿಸಿದ್ದಾರೆ. ಸದರಿ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಸಮಂಜಸವಾದ ಆಕ್ಷೇಪಣೆಗಳಿದ್ದಲ್ಲಿ ಸಹನಶಕ್ತಿ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿದಂತಹ ಅಭ್ಯರ್ಥಿಗಳು ಮಾತ್ರ ಸೂಕ್ತ ವಿವರ ಹಾಗೂ ದಾಖಲಾತಿಗಳೊಂದಿಗೆ ವಿಷಯ ಸೂಚಿಯಲ್ಲಿ ಕಿರಿಯ ಪವರ್ಮ್ಯಾನ್ ನಾನ್ ಕಲ್ಯಾಣ ಕರ್ನಾಟಕ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಆಕ್ಷೇಪಣೆ ಎಂದು ಕಡ್ಡಾಯವಾಗಿ ನಮೂದಿಸಿ ತಮ್ಮ ಹೆಸರು, ಅರ್ಜಿ ಸಂಖ್ಯೆಯೊಂದಿಗೆ ಖುದ್ದಾಗಿ ನೀವೇ ಮಾಡಬೇಕು ಅಂತಂದರೆ, ಪ್ರಧಾನ ವ್ಯವಸ್ಥಾಪಕರು, ಕಂಪನಿ ಕಾರ್ಯಾಲಯ, ವಿದ್ಯುತ್ ಭವನ, ಗೋಪನಕೊಪ್ಪ, ಹುಬ್ಬಳ್ಳಿ, ಇಲ್ಲಿಗೆ ಬಂದು ಅರ್ಜಿಯನ್ನು ಸಲ್ಲಿಸಬೇಕು. ಆಕ್ಷೇಪಣೆಗಳನ್ನು ದಿನಾಂಕ 26/5/2026 ಸಂಜೆ 5:30 ಮಾತ್ರ ಏನು ಮಾಡ್ತಾರೆ ಅಂತಂದರೆ ಸಲ್ಲಿಸಬಹುದಾಗಿರ್ತದೆ. ಆನಂತರ ಬಂದಂಥ ಯಾವುದೇ ಆಕ್ಷೇಪಣೆಗಳನ್ನು ಏನು ಮಾಡೋದಿಲ್ಲ ಅಂತಂದರೆ ಪರಿಗಣಿಸಲಾಗುವುದಿಲ್ಲ ಅಂತೇಳಿ ಹೇಳಿದ್ದಾರೆ, ಓಕೆ. ಅಂದರೆ ಇಲ್ಲಿ ಏನಪ್ಪ ಅಂತಂತಂದರೆ, ನೀವು ಯಾರಾದರೂ ಸೆಲೆಕ್ಟ್ ಆಗಿಲ್ಲ, ನಂದು ಕಟ್ ಆಫ್ ಅಷ್ಟು ಪರ್ಸೆಂಟೇಜ್ ಇದೆ, ನನಗಿಂತ ಪರ್ಸೆಂಟೇಜ್ ಕಡಿಮೆ ಇದ್ದವರು ಸೆಲೆಕ್ಟ್ ಆಗಿದ್ದಾರೆ ಅಂತ ಇತ್ತು, ನಿಮ್ಮಲ್ಲಿ ಪ್ರೂಫ್ ಇತ್ತು ಅಂತಂದರೆ ನೀವು ಮತ್ತೆ ಫಿಸಿಕಲ್ ಪಾಸ್ ಆಗಿರಬೇಕು. ನಾನು ಬರೀ ಅಪ್ಲಿಕೇಶನ್ ಹಾಕಿ ನಂದು ಪರ್ಸೆಂಟೇಜ್ ಜಾಸ್ತಿ ಇದೆ, ನಾನು ಅಪ್ಲೈ ಮಾಡ್ಬೋದು ಅಂತಂದರೆ ಇಲ್ಲ, ನೀವು ಫಿಸಿಕಲು ಪಾಸ್ ಆಗಿರಬೇಕು. ಮತ್ತು ಯಾರೆಲ್ಲ ನಿಮಗಿಂತ ಕಡಿಮೆ ಬಂದರು ಸೆಲೆಕ್ಟ್ ಆಗಿರ್ತಾರೋ ಅಂಥ ಕ್ಯಾಟಗರಿಯಲ್ಲಿ ನೀವು ಹೋಗಿ ಇಲ್ಲಿ ಆಫೀಸ್ಗೆ ಹೋಗಿ ಏನು ಮಾಡಬೇಕು ಅಂತಂತಂದರೆ ಅರ್ಜಿಯನ್ನು ಸಲ್ಲಿಸ್ಬೇಕು. ಹಂಗಿದ್ದಾಗ ಮಾತ್ರ ಏನಾಗುತ್ತೆ ಅಂತಂದರೆ ಆಕ್ಷೇಪಣೆ ಸಲ್ಲಿಸಿದ್ರು ನಿಮಗೆ ಉಪಯುಕ್ತ ಆಗ್ತದೆ, ಓಕೆ. ಇದು ಆಕ್ಷೇಪಣೆ ಬಗ್ಗೆ ಆಯಿತು. ಇನ್ನು ಸೆಕೆಂಡ್ ಲಿಸ್ಟ್ ಬರುತ್ತಾ ಇಲ್ಲ ಅಂತ ನೋಡಿದಾಗ, ಸೆಕೆಂಡ್ ಲಿಸ್ಟು ಬರುವಂಥ ಚಾನ್ಸಸ್ ಡಿಪೆಂಡ್ ಆಗಿರುವಂಥದ್ದು ಈ ಏನು 533 ಜನ ಸೆಲೆಕ್ಟ್ ಆಗಿದ್ದಾರಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಂಗಪ್ಪ ಅಂತಂತಂದರೆ, ಈ 533 ಅಭ್ಯರ್ಥಿಗಳಲ್ಲಿ ಎಷ್ಟು ಜನ ಅಭ್ಯರ್ಥಿಗಳು ಸೆಲೆಕ್ಟ್ ಆಗದೇ ಉಳಿದಿರ್ತಾರೋ, ಅಂದರೆ ಅಲ್ಲಿಗೆ ಹೋಗದೆ ಜಾಯ್ನ್ ಆಗದೆ ಉಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೆಕೆಂಡ್ ಲಿಸ್ಟ್ ಬಿಡೋದು. ಇನ್ನೊಂದೇನಪ್ಪ ಅಂತಂತಂದರೆ KPTCL
ಅರ್ಧ ಜನ ಕೆ ಪಿ ಟಿ ಸಿ ಎಲ್ಗೂ ಸಹ ಸೆಲೆಕ್ಟ್ ಆಗಿದ್ದಾರೆ ಸ್ನೇಹಿತರೆ. ಇದರಲ್ಲಿದ್ದವರು ಕೆಲವರು ಅರ್ಧ ಜನ ಅಂತಲ್ಲ, ಹೆಂಗೆ ಸೆಲೆಕ್ಟ್ ಆದರು ಅಂತಂತಂದರೆ ಅವರು ಎರಡಕ್ಕೂ ಸಹ ಅಪ್ಲೈ ಮಾಡಿರ್ತಾರೆ. ಅಪ್ಲೈ ಮಾಡುವಾಗ ಅವಕಾಶ ಇತ್ತು, ನೀವು ಎರಡೂ ನಿಗಮಕ್ಕೂ ಅಪ್ಲೈ ಮಾಡೋದಕ್ಕೆ, ಒಂದು ಕೆ ಪಿ ಟಿ ಸಿ ಎಲ್ಲು, ಒಂದು ಇದಕ್ಕೆ, ಒಂದು ನಿಗಮಕ್ಕೆ. ಹೌದಾ? ಹಂಗಾಗಿ ಎರಡಕ್ಕೂ ಅಪ್ಲೈ ಮಾಡಿದಾಗ ಅಲ್ಲಿ ಎರಡಕ್ಕೂ ಸಹ ಏನಾಗಿರ್ತಾರೆ ಅಂತಂದರೆ ಸೆಲೆಕ್ಟ್ ಆಗಿರ್ತಾರೆ. ಅದರಲ್ಲಿ ಏನೂ ಇದಿಲ್ಲ. ಆಲ್ರೆಡಿ ಕೆ ಪಿ ಟಿ ಸಿ ಸೆಲೆಕ್ಟ್ ಆಗಿದ್ದರೆ ಅವ್ರು ಆಲ್ರೆಡಿ ಕೆ ಪಿ ಟಿ ಸಿಲಿ ಜಾಯ್ನ್ ಆಗಿರ್ತಾರೆ. ಹಾಗಾಗಿ ಎಸ್ಕಾಮ್ಗೆ ಬರೋಲ್ಲ. ಅಂತಹ ಹುದ್ದೆಗಳನ್ನೇ ಏನು ಮಾಡ್ತಾರೆ ಅಂತಂದರೆ ಮತ್ತೆ ಎರಡನೇ ಆಯ್ಕೆ ಪಟ್ಟಿಯಲ್ಲಿ ಬಿಡುವಂತಹ ಸಾಧ್ಯತೆ ಇರ್ತದೆ. ಓಕೆ, ಇದು ಒಂದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.